ವಸ್ತುವನ್ನು ನಾವೀಗ 20 ಸೆಂಟಿಮೀಟರ್ ಅಲ್ಲಿ ಇಟ್ಟಿದ್ದೇವೆ. 20 ಸೆಂಟಿಮೀಟರ್ ದೂರದಲ್ಲಿ ನಿಮ್ನ ದರ್ಪಣದಿಂದ 20 ಸೆಂಟಿಮೀಟರ್ ದೂರದಲ್ಲಿದೆ. ಆವಾಗ ಇಲ್ಲಿ ಒಂದು ಪ್ರತಿಬಿಂಬವು ಪರದೆಯ ಮೇಲೆ ಮೂಡ್ತಾ ಇದೆ. ಕಾಣ್ತಾ ಇದೆ ಪರದೆ ಮೇಲೆ ಮೂಡಿರುವಂತದ್ದು. ನೋಡಿ, ಈಗ ಈ ಪ್ರತಿಬಿಂಬದ ಲಕ್ಷಣವನ್ನು ನಾವು ನೋಡಿದಾಗ ತಲೆ ಕೆಳಗಾದಂತ ಒಂದು ಪ್ರತಿಬಿಂಬ. ಈ ಪ್ರತಿಬಿಂಬ ಪರದೆ ಮೇಲೆ ಮೂಡಿರೋದ್ರಿಂದ ಯಾವ ಪ್ರತಿಬಿಂಬ ಅಂತಾರೆ ಅದಕ್ಕೆ? ಸತ್ಯ ಪ್ರತಿಬಿಂಬ ಅಂತ ಹೇಳ್ತೇವೆ. ಪರದೆಯ ಮೇಲೆ ಯಾವ ಪ್ರತಿಬಿಂಬ ಮೂಡ್ತದೆಯೋ ಅದು ಸತ್ಯ ಪ್ರತಿಬಿಂಬ ಆಗಿರ್ತದೆ, ತಲೆ ಕೆಳಗಾದ ಪ್ರತಿಬಿಂಬ. ಮತ್ತೆ ಈ ಒಂದು ಪ್ರತಿಬಿಂಬದ ಲಕ್ಷಣವನ್ನು ನೋಡಿದಾಗ ಈ ಒಂದು ವಸ್ತುವಿಗಿಂತಲೂ ಸ್ವಲ್ಪ ಸಣ್ಣದಾಗಿದೆ, ತಲೆ ಕೆಳಗಾಗಿದೆ ಮತ್ತು ಸ್ವಲ್ಪ ಸಣ್ಣದಾಗಿದೆ. ಅಥವಾ ದೊಡ್ಡದಾಗಿದೆಯೋ ಇದು? ಸರಿ, ಇಲ್ಲಿ ದೊಡ್ಡದಾಗಿದೆ. ಕ್ಲಿಯರ್ ಆಗಿ ನಾವು ಪ್ರತಿಬಿಂಬವನ್ನ ಮತ್ತು ಸ್ವಲ್ಪ ಹತ್ತಿರದಂದಾಗ ದೊಡ್ಡದಾದ ಪ್ರತಿಬಿಂಬವನ್ನು ಕಾಣ್ಲಿಕ್ಕೆ ಸಾಧ್ಯ. ವಸ್ತು ಈಗ ನಾವು ನಿಮ್ನ ದರ್ಪಣದ ಬೇರೆ ಬೇರೆ ಒಂದು ಸ್ಥಾನದಲ್ಲಿ ಇಟ್ಟಾಗ ಪ್ರತಿಬಿಂಬಗಳ ಲಕ್ಷಣವನ್ನ ತಿಳ್ಕೊಂಡಿದ್ದೇವೆ.